ಎಲ್ರಿಗೂ ನಮಸ್ಕಾರ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ 2024-25ರ SSLC ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಿದೆ. ನಮ್ಮ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಾಯಿದೆ. 625ರಲ್ಲಿ 623 ಮಾರ್ಕ್ ತೆಗೆದು ಪ್ರಾವ್ಯ ಪಿ ಶೆಟ್ಟಿ ರಾಜ್ಯಕ್ಕೆ 3ನೇ ರ್ಯಾಂಕ್ ತಂದಿರುವುದು ತುಂಬ ಸಂತೋಷದ ವಿಷಯ. ಹಾಗೆ 615 ಮೇಲೆ 8 ವಿದ್ಯಾರ್ಥಿಗಳು ತೆಗೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. 622 ಆಯುಷ್ ಶೆಟ್ಟಿ, 620 ಅನುಶ್ರೀ, 619 ಅಪೇಕ್ಷಾ ಎನ್ ಶೆಟ್ಟಿ, 618 ಸುಖಿ ಎಸ್ ಶೆಟ್ಟಿ, 616 ದರ್ಶನ್ ಕೆಯು, 615 ರೀಮಾ ಪ್ರಕಾಶ್ ಶೆಟ್ಟಿ, 615 ರಿತೇಶ್. ಹೀಗೆ 615 ಮೇಲೆ 8 ವಿದ್ಯಾರ್ಥಿಗಳು ಕುಂದಾಪುರದ ಪರಿಸರದಲ್ಲಿ ಒಂದು ಸಂಸ್ಥೆಯಿಂದ ಮಾರ್ಕ್ ತೆಗೆದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಹಾಗೆ 600 ಮೇಲೆ ಸುಮಾರು 15 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮಾರ್ಕ್ ತೆಗೆದು ತೆರೆಗಡೆ ಬಂದಿದ್ದಾರೆ. 594 ಮೇಲೆ 21 ವಿದ್ಯಾರ್ಥಿಗಳು ಹಾಗೂ 90% ಮೇಲೆ 45 ವಿದ್ಯಾರ್ಥಿಗಳು ಮತ್ತು 85% ಮೇಲೆ ಅಂದರೆ ಡಿಸ್ಟಿಂಕ್ಷನ್ 62 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ. 107 ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಈ ಸಾಧನೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು, ಇವತ್ತು 4 ವಿದ್ಯಾರ್ಥಿಗಳು ಬಂದಿದ್ದಾರೆ, ಉಳಿದ 2 ವಿದ್ಯಾರ್ಥಿಗಳು ತುಂಬ ದೂರದಲ್ಲಿದ್ದ ಕಾರಣ ಬರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಅವರಿಗೆ ಪ್ರೇರಣಾ ಶಕ್ತಿಯಾದ ಪಾಲಕರನ್ನ ಮತ್ತು ನಮ್ಮ ಶಿಕ್ಷಕರನ್ನ, ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳನ್ನ ಹೊರಶೆಟ್ಟಿ ಅಭಿನಂದನೆಗಳನ್ನ, ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರದೀಪ್ ಅವರಿದ್ದಾರೆ. ಹಾಗೆ ನಮಗೆ ಪೂರಕವಾಗಿ ಕೆಲಸ ಮಾಡುತ್ತಿರುವಂಥ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದ ಪ್ರತಾಪ್ ಸಿಂಗ್ ಶೆಟ್ಟಿ ಅವರು ಮತ್ತು ಎಲ್ಲ ಶಿಕ್ಷಕರನ್ನ, ಎಲ್ಲ ಪಾಲಕರನ್ನು ನಾನು ನಾವು 2 ವರ್ಷದಿಂದ ವಿದ್ಯಾರಣ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಸೇರಿದ 10ನೇ ತರಗತಿಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಅಂದರೆ ಬೇರೆ ಬೇರೆ ಸಂಸ್ಥೆಯಿಂದ, ಇಡೀ ರಾಜ್ಯದ ಬೇರೆ ಬೇರೆ ಸಂಸ್ಥೆಯಿಂದ ಬಂದು ಸೇರಿದ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಹಿಂದೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದಾಗಿ ಅವರೆಲ್ಲ ವಿದ್ಯಾರ್ಥಿಗಳ ಮಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ. ಇದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬೇರೆ ಸಂಸ್ಥೆಯಿಂದ ಬಂದ ವಿದ್ಯಾರ್ಥಿಗಳು ಅಂತ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿರಲಿಲ್ಲ, ಬಟ್ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕಂತ ನಾವೊಂದು ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆವು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ 620ಕ್ಕೆ ಮಿಕ್ಕಿ ತೆಗೆದ್ರೆ 50,000 ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು. ಅದನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲಿ PUCಗೆ ಸೇರಿದರೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇಯಲ್ಲಿ ಒಂದು ಒಳ್ಳೆ ಫಂಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು 620 ಮೇಲೆ ಎಲ್ಲ ವಿದ್ಯಾರ್ಥಿಗಳು 50,000 ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು. ನಮ್ಮ ಸಂಸ್ಥೆ PUC ಸೇರಿದ ವಿದ್ಯಾರ್ಥಿಗಳಿಗೆ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲೇ PUC ಸೇರಿದ ವಿದ್ಯಾರ್ಥಿಗಳಿಗೆ ಅದನ್ನು ಒಂದು ಒಳ್ಳೆ ಸಭೆ ಮಾಡಿ ಫಂಕ್ಷನ್ ಮಾಡಿ ನಾವು ಅದನ್ನು ಕೊಡಲಿಕ್ಕಿದ್ದೆವು. 620 ಎಬೋ, ಮೋರ್ ದೆನ್ 625 620 ಎಬೋ ತೆಗೆದವರಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಫ್ರೀ ಎಜುಕೇಷನ್ ಕಂಪ್ಲೀಟ್ 2 ವರ್ಷದ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ 2 ವರ್ಷದ ಎಜುಕೇಷನ್ ಫ್ರೀ ಕೊಟ್ಕೊಂಡು ಈಗಾಗಲೇ ಹೇಳಿದ ಒಂದು ಕ್ಯಾಶ್ ಪ್ರೈಸ ಕೊಡಲಿಕ್ಕೆ ನಾವು ಸಂಸ್ಥೆಯವರು ಮುಂದಾಗಿದ್ದೇವೆ ಅಂತ ಹೇಳಿ ಇಷ್ಟಪಡ್ತೇವೆ. ಅದು 620 ಮೇಲೆ 800. ಸೋಷಿಯಲ್ ಸೈನ್ಸಲ್ಲಿ ಒಂದು ಹುಡುಗ ಮಾರ್ಕ್ ಕಡಿಮೆ ಆಗಿತ್ತು, ಒಂದು ಹುಡುಗದ ರಿವ್ಯಾಲ್ಯೂಷನ್ ಆಗಿತ್ತು. ಪೇಪರ್ ತರಿಸ್ತೇವೆ, ಫೇಲ್ ಆಗೋ ಹುಡುಗ ಅಲ್ಲ, ಅದನ್ನು ನಾನು ರಿವ್ಯಾಲ್ಯೂಷನ್ ಅದು ಫ್ರೀಯಾಗಿ ಬರ್ತದೆ. ಯಾಕಂದರೆ ಸೋಷಲಲ್ಲಿ ಫೇಲ್ ಆಗಿದ್ದು ತುಂಬ ಕಡಿಮೆ, ಯಾವಾಗಲೂ ಫೇಲ್ ಆಗ್ತಿರಲಿಲ್ಲ. ಈ ಮೊನ್ನೆ ಮಾರ್ಕ್ ಕಡಿಮೆ ಬಂದಿದೆ, 31 ಮಾರ್ಕ್ ಬಂದಿದೆ. ಅದನ್ನು ಸ್ವಲ್ಪ ಚೆಕ್ ಮಾಡಲಿಕ್ಕೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ SSLC ಬಂದ ವಿದ್ಯಾರ್ಥಿಗಳು ಯಾರು ಕೂಡ 10 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಲ್ಲ. 2021ಗೆ ಸುಜಾನ್ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಂದ ಸೇರಿರುವ ವಿದ್ಯಾರ್ಥಿಗಳವರೆಲ್ಲ. ಅದರಲ್ಲಿ ಇವತ್ತು 107 ಜನ ವಿದ್ಯಾರ್ಥಿಗಳು SSLC ಎಕ್ಸಾಮನ್ನು ಬರೆದಿದ್ದಾರೆ. ನಾವು ಅದರ ಹಿಂದೆ ನಾವು ಅವಲೋಕಿಸಿದ್ರೆ ಅದರಲ್ಲಿ ಒಂದು 20 ಮಕ್ಕಳು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿರ್ಬೋದು, ಉಳಿದವರೆಲ್ಲರೂ ಕೂಡ ಬಿಲೋ ಆವರೇಜ್ ಸ್ಟೂಡೆಂಟ್ಸ್. ಇವತ್ತು ಅಂಥ ವಿದ್ಯಾರ್ಥಿಗಳನ್ನ
ನಾವು ನಮ್ಮ ಶಾಲೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಕಂಟಿನ್ಯೂಸ್ ಆಗಿ ಅವ್ರ ಹಿಂದೆ ನಮ್ಮ ಟೀಚರ್ಸು ಮತ್ತು ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಟೀಚರ್ಸು ಮತ್ತು ವಾರ್ಡನ್ಸ್ ನಿರಂತರ ಪ್ರಯತ್ನವನ್ನು ಮಾಡಿ 107 ವಿದ್ಯಾರ್ಥಿಗಳಲ್ಲಿ ಮೋರ್ ದೆನ್ 50%, 61 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸೊ ಇದು ಬಹಳ ಸಂತೋಷವನ್ನು ಪಡುವ ವಿಷಯ. ಯಾಕಂತ ಹೇಳಿದರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಅವರ ಹಿಂದೆ ಅವ್ರು ಯಾವ ರೀತಿ ಕಲಿತಾ ಇದ್ರು ಅನ್ನೋದು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೆ ಗೊತ್ತಿದೆ. ಇವತ್ತು ನಮ್ಮ ರಿಸಲ್ಟನ್ನು ನೋಡಿ ನಮ್ಮ ಪಾಲಕರು ಬಹಳ ಸಂತೋಷವನ್ನು ಪಟ್ಟಿದ್ದಾರೆ, ನಾವು ಕೂಡ ತುಂಬ ಸಂತೋಷವನ್ನು ಪಟ್ಟಿದ್ದೇವೆ. ತುಂಬ ಎಲ್ಲೂ ಅವರಿಗೆ ಸೀಟ್ ಕೊಡ್ಲಿಕ್ಕೆ ಆಗದೇ ಇದ್ದವ್ರನ್ನೂ ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ ನಾವು SSLCಯಲ್ಲೂ ಕೂಡ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ. ಹೆಚ್ಚಿನ ಸಂಸ್ಥೆಯವರು SSLCಯಲ್ಲಿ ರಿಸ್ಕ್ ತಗೊಳ್ಳೋದಿಲ್ಲ, ನಾವು SSLCಯಲ್ಲೂ ಕೂಡ ಅಡ್ಮಿಷನ್ ಅನ್ನ ಮಾಡ್ಕೊಂಡಿದ್ದೇವೆ. ತುಂಬಾ ಪುವರ್ ಸ್ಟೂಡೆಂಟ್ಸ್, ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗ ಅವರ ಪೇಪರ್ ಕೂಡ ಇದೆ ಇವತ್ತು ನಮ್ಮಲ್ಲಿ 4-5 ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ. ಅಂತ ವಿದ್ಯಾರ್ಥಿಗಳನ್ನು ಕೂಡ ನಾವು SSLCಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಇಷ್ಟೊಂದು ಅಭೂತಪೂರ್ವವಾದಂಥ ರಿಸಲ್ಟ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಇದ್ರ ಹಿಂದೆ ದೊಡ್ಡ ಶಕ್ತಿಯಾಗಿ ನಮ್ಮೆಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರ ಶ್ರಮ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಏನು ಒಂದು ಪ್ಲಾನ್ ಏನಿದೆ, ನಮ್ಮ ಏನು ಆಕ್ಷನ್ ಪ್ಲಾನ್ ಏನಿದೆ, ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ. ಹಾಗಾಗಿ ಈ ಮಟ್ಟದ ಒಂದು ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪ್ರಾವ್ಯ ಇವತ್ತು ಸ್ಟೇಟಿಗೆ 3rd ರ್ಯಾಂಕ್ ಬಂದಿದ್ದಾರೆ. ಅವಳು ನಮ್ಮ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿನಿ, ನಮ್ಮ ಹಾಸ್ಟೆಲ್ನಲ್ಲೇ ಇಟ್ಕೊಂಡು ಅವಳು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾಳೆ. ಅದು ಕೂಡ ಒಂದು ವಿಶೇಷವಾದದ್ದು. ಸುಮಾರು ನಮ್ಮ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಸಾಧನೆ ಮಾಡುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇದ್ದವರು. ಸೊ ಹಾಗಾಗಿ ಈ ಒಂದು ರಿಸಲ್ಟ್ನ ಹಿಂದೆ ನಮ್ಮೆಲ್ಲರ ಬೋಧಕೇತರ ಸಿಬ್ಬಂದಿ ವರ್ಗದವರ ಅವಿರತ ಶ್ರಮ ಇದೆ ಅನ್ನೋದನ್ನ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸ್, ನನ್ನ ಪೇರೆಂಟ್ಸ್ ನನ್ನ ತುಂಬಾ ಸಪೋರ್ಟ್ ಮತ್ತು ಎಂಕರೇಜ್ ಮಾಡಿದ್ದಾರೆ. ನಾನು ಅದರಲ್ಲೂ ನನ್ನ ಹಾಸ್ಟೆಲ್ ವಿದ್ಯಾರ್ಥಿನಿ ಆಗಿರೋದ್ರಿಂದ ನಮ್ಗೆ ಬೆಳಗ್ಗೆ 1 hour ಸ್ಟಡಿ ಅವರ್ಸ್, ಆಮೇಲೆ ಸ್ಕೂಲಲ್ಲಿ ಕೂಡ ಸಂಜೆ 6 o'clock ತನಕ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಎಲ್ಲ ಅಂದರೆ ಕ್ಲಾಸ್ ಅಂದರೆ ವೀಕ್ಲಿ ಲೈಕ್ ಒಬ್ಬರೊಬ್ಬರು ಟೀಚರ್ಸ್ ಒಂದೊಂದು ದಿನ ಇರ್ತಿದ್ರು, ಅವ್ರು ಸ್ಟೇ ಆಗ್ತಿದ್ರು. ಅವ್ರ ಮನೆ ಎಷ್ಟೇ ದೂರ ಇದ್ರು ಕೂಡ 6 o'clock ತನಕ ನಮ್ಮ ಜೊತೆನೇ ಇದ್ದು ನಮಗೆ ಆ ಚಾಪ್ಟರ್ಸ್ನೆಲ್ಲ ಚೆನ್ನಾಗಿ ರಿವಿಷನ್ ಮಾಡ್ತಿದ್ರು ಮತ್ತು ನಮ್ಮ ಡೌಟ್ಸ್ ಏನೇ ಇದ್ರು ಎಲ್ಲರೂ ಕ್ಲಿಯರ್ ಮಾಡ್ತಿದ್ರು. ಈವನ್ ಹಾಸ್ಟೆಲಿಗೆ ಹೋದ್ಮೇಲೆ ಕೂಡ ಅಲ್ಲಿ ನಮ್ಗೆ ತುಂಬ ರೆಸಿಡೆನ್ಷಿಯಲ್ ಟೀಚರ್ಸ್ ಫೆಸಿಲಿಟಿ ಇದೆ, ಆಮೇಲೆ ಎಜುಕೇಟೆಡ್ ವಾರ್ಡನ್ಸ್ ಇದ್ದಾರೆ. ನಮ್ಮ ಡೌಟ್ಸ್ನೆಲ್ಲ ಅವ್ರ ಜೊತೆ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದಿತ್ತು. ನಮಗೀಗ ಸ್ಕೂಲಲ್ಲೆಲ್ಲಾದ್ರೂ ಕೇಳೋಕ್ಕೆ ಅಂದರೆ ಸರಿ ಅನಿಸಿಲ್ಲ ಅಂದರೆ ನಮ್ಗೆ ಹಾಸ್ಟೆಲಲ್ಲಿ ಕೂಡ ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದಾರೆ. 10:30 ತನಕ ಅಲ್ಲೇ ಸ್ಟಡಿ ಅವರ್ಸ್ ಆಗ್ತಿತ್ತು. ಮತ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿ ಪ್ರೆಷರ್ ಹಾಕಿಲ್ಲ. ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ಟೀಚರ್ಸ್ ಕಡೆಯಿಂದ ಆಗಿರಲಿ, ಎಲ್ಲೂ ನಮ್ಗೆ ಪ್ರೆಷರ್ ಇದ್ದಿಲ್ಲ. ಸೊ ಕಾನ್ಫಿಡೆನ್ಸಿಂದ ನಾನು ನನ್ನ ಎಕ್ಸಾಮ್ಸ್ PU ಕಾಲೇಜಲ್ಲಿ ನಾನು ನನ್ನ ಎಜುಕೇಷನ್ ಅಂದರೆ PUC ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಇಲ್ಲಿ ನೀಟ್ ಕೋಚಿಂಗ್ ತುಂಬ ಚೆನ್ನಾಗಿದೆ ಅಂತ ನನಗೆ ನಂಬಿಕೆ ಇದೆ. ಸೊ ನಾನು ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ MBBS ಮಾಡಿ ಡಾಕ್ಟರ್ ಆಗಬೇಕಂತ ಆಸೆ. ಇಲ್ಲಿ ಕೂಡ ತುಂಬ ಮುಂದುವರಿಸುವಂತೆ ಮಾಡಿದ್ದಾರೆ. ಇಲ್ಲಿ 10ಕ್ಕಿಂತ ಜಾಸ್ತಿ ಪ್ರಿಪರೇಟರಿಯನ್ನು ಮಾಡುವುದರಿಂದ ನಮಗೆ ಸಿಲೆಬಸ್ ಮೇಲೆ ಗ್ರಿಪ್ ಸಿಗುವಂತೆ IIT ಫೌಂಡೇಶನ್ ಕ್ಲಾಸಸ್ಸಿಂದ ನಮಗೆ ಟ್ರಿಕಿ ಕ್ವಶನ್ಸ್ ಎಲ್ಲ ತುಂಬ ಸುಲಭವಾಗಿ ಸಾಲ್ವ್ ಮಾಡುವಂತೆ ಆಯಿತು. ಮೆಡಿಕಲ್ ಮಾಡ್ಕೊಂಡು ಆಸೆ ಸಪೋರ್ಟಿವ್ ಆಗಿ ನಮಗೆ ಎಜುಕೇಷನ್ ಕೊಡಿಸಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮಗೆ ತುಂಬ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಗೈಡ್ ಮಾಡಿ ನಮ್ಗೆ ಇಷ್ಟೊಂದು ಮಾರ್ಕ್ ತೆಗೆಯಲಿಕ್ಕೆ ಸಾಧ್ಯವಾಯಿತು. ಅದು ಅಲ್ಲದೆ ನಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ಯಾವ ಟೀಚರ್ಸ್ ಅವ್ರು ಅದೇ ಮೂಮೆಂಟಲ್ಲಿ ಕ್ಲಾರಿಫೈ ಮಾಡ್ತಿದ್ರು. ಹಾಗೆ ಮತ್ತು IIT ಫೌಂಡೇಶನ್ ಕೋರ್ಸಸ್ ಕೊಡೋದ್ರಿಂದ ಕೂಡ ನಮಗೆ ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಕೂಡ ಹೆಲ್ಪ್ ಆಯಿತು. ಹಾಗೆ ಈ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೈನ್ಸ್ ತಗೊಂಡು ನೀಟ್ ಬರೋದು ಟೀಚರ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಮೆಡಿಕಲ್ 5 ಕಾಲಕ್ಕೆ ಎಬ್ಸ್ತೇವೆ ನಾವು. ಎಬ್ಸಿ ಅವರಿಗೆ 15 minutes ಯೋಗ ಆ್ಯಂಡ್ ಮೆಡಿಟೇಷನ್ ಇರುತ್ತೆ. ಎವ್ರಿ ಡೇ ಯೋಗ ಆ್ಯಂಡ್ ಮೆಡಿಟೇಷನ್ ಇರುತ್ತೆ. ಮೆಡಿಟೇಷನ್ ಆದ ನಂತರ ಸ್ಟಡಿ ಅವರ್ಸ್ ಇರುತ್ತೆ ಅವರಿಗೆ. ಸೊ ಸ್ಟಡಿ ಅವರ್ಸಲ್ಲಿ ಅವರಿಗೆ ರೆಸಿಡೆನ್ಷಿಯಲ್ ಟೀಚರ್ಸ್ ಅಂತ ಇರ್ತಾರೆ ಇಂಪಾರ್ಟೆಂಟ್ ಆಗಿ. ವಾರ್ಡನ್ ಜೊತೆಯಲ್ಲಿ MSc ಕ್ವಾಲಿಫೈಡ್ ಟೀಚರ್ಸ್, MSc ಫಿಸಿಕ್ಸು, MSc ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಹಾಗೆ MCom ಆಗಿರುವ ಎಲ್ಲ ರೆಸಿಡೆನ್ಷಿಯಲ್ ಟೀಚರ್ಸ್ ಹಾಸ್ಟೆಲಲ್ಲೇ ಮಕ್ಕಳ ಜೊತೆ ಸ್ಟೇ ಮಾಡ್ತಾರೆ. ಇದು ಅವರಿಗೆ ಏನು ಡೌಟ್ ಓದುವಾಗ ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಾರಿಫೈ ಮಾಡಲಿಕ್ಕಾಗತ್ತೆ. ಮತ್ತು ನಾವು ಹಾಸ್ಟೆಲಲ್ಲಿ ಎವ್ರಿ ಡೇ ನೈಟ್ ಅವರಿಗೆ ಇವತ್ತೇನು ಓದಿದ್ದಾರೆ ಅನ್ನೋದನ್ನು ನಾವೊಂದು ಟೆಸ್ಟ್ ಮಾಡ್ತೇವೆ ಅವರಿಗೆ. ಅಂದರೆ ಒಂದು 20 marks ಎಕ್ಸಾಮ್ ಮಾಡ್ತೇವೆ. ಸೊ ಅವ್ರು ಏನು ಓದಿದ್ದಾರೆ ಅದನ್ನು ಬರೆದು ತೋರಿಸಿ ಹೋಗ್ಬೇಕು. ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಡೈಲಿ ಎಷ್ಟು ಓದಿದ್ದಾರೆ ಅನ್ನೋದು ನಮಗೆ ಕೌಂಟ್ ಸಿಗುತ್ತೆ. ಸೊ ಅದರಿಂದ ನಾವು ಅವರ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಅವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡಲಿಕ್ಕೆ, ಒಬ್ಬ ಸ್ಟೂಡೆಂಟ್ಸಿಗೆ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಯಾರು ತುಂಬ ಓದೋದ್ರಲ್ಲಿ ಹುಷಾರಿದ್ದಾನೆ ಅಥವಾ ಯಾರು ಎವರೇಜ್ ಇದ್ದಾನೆ, ಯಾರು ಬಿಲೋ ಎವರೇಜ್ ಇದ್ದಾನೆ, ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದು ನಮ್ಗೆ ಎವ್ರಿ ಡೇ ಗೊತ್ತಾಗ್ತಿತ್ತು.
ಅದ್ರ ಬೇಸಿಸ್ ಮೇಲೆ ನಾವು ಎವ್ರಿ ಡೇ ಅವರವರ ಸ್ಟ್ರೆಂತ್ ವೀಕ್ನೆಸ್ಗೆ ಸರಿಯಾಗಿ ನಾವು ಪ್ಲಾನ್ಸ್ಗಳನ್ನು, ನಮ್ಮ ಟೀಚರ್ಸು ಪ್ಲಾನ್ಸು, ಅದಕ್ಕೆ ಸರಿಯಾಗಿರೋ ಆ್ಯಕ್ಷನ್ಗಳನ್ನು ರೆಡಿ ಮಾಡ್ತಾ ಇದ್ರು. ಆ ಮೂಲಕ ನಾವು ವಿದ್ಯಾರ್ಥಿಗಳ ಹಿಂದೆ ಇರ್ತಿದ್ವಿ. ಇನ್ನೊಂದು ಇವಾಗಲೇ ಹೇಳಿದಾಗೆ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ನಾವು ಬರೀ ಓದುದು ಮಾತ್ರ ಅಂತ ಪ್ರೆಷರೈಸ್ ಮಾಡಲಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ. ಹಾಗಾಗಿ ಈ ಥರದೊಂದು ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಯಿತು. ಅವರಿಗೆಲ್ಲ ಒಂದು ಮನೆ ವಾತಾವರಣವನ್ನೇ ನಾವು ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಅವರನ್ನ ಮೋಟಿವೇಟ್ ಮಾಡಿ ಈ ರೀತಿಯ ರಿಸಲ್ಟ್ ಅನ್ನು ಮಾಧ್ಯಮ ಮಿತ್ರ ನಿಮ್ದು ಕೂಡ ಪಾತ್ರ ಕೇಳಿದ ಪ್ರಶ್ನೆಗೆ ಸರ್ ಯಾವ್ಯಾವ ಜಿಲ್ಲೆ ಅಂತ ನನಗೆ ಹೆಸರು ಹೇಳಿ ಕಷ್ಟ ಆಗ್ಬೋದು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ 26 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳಿದ್ದಾರೆ ಸರ್. ಈಗಾಗಲೇ ನಮ್ಮ ಅಡ್ಮಿಷನ್ ಪ್ರೊಸೆಸ್ಗಳೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. 26 ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ನಮ್ಮ ಸಂಸ್ಥೆಯ ಮೇಲೆ ಭರವಸೆಯನ್ನು ಇಟ್ಟು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಆಗಮಿಸಿದ್ದಾರೆ ಸರ್. ರಾಜ್ಯಕ್ಕೆ ಪ್ರಚಾರ ಆಗ್ಬೇಕಾದ್ರೆ ಅಥವಾ ಈ ಸಮಾಜಕ್ಕೆ ನಾವು ಮಾಡಿರೋ ಒಳ್ಳೆ ಕೆಲಸಗಳು ಪ್ರಸಾರ ಆಗ್ಬೇಕಾದ್ರೆ ನಿಮ್ಮಂತ ಮಾಧ್ಯಮ ಮಿತ್ರರು ನಮ್ಮ ಸಂಸ್ಥೆ ಮೇಲೆ ಸದಾ ಇಟ್ಟಿರೋ ಒಂದು ನಂಬಿಕೆ, ಭರವಸೆ, ಅದು ಒಂದು ಮೈನ್ ರೀಸನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ರಿಸಲ್ಟ್ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಸಹಕಾರಕ್ಕೆ, ಬೆಂಬಲಕ್ಕೆ. PUC ಸೈನ್ಸ್ಗೆ ನಾವು 48% ಬಂದಿರೋ ಹುಡುಗರಿಗೂ ಕೂಡ ಸೈನ್ಸ್ ಸೀಟ್ ಕೊಟ್ಟಿದ್ದೇವೆ. ಲಾಸ್ಟ್ 2 years ಬ್ಯಾಕ್ 48% ತೆಗೆದಿರೋ ಹುಡುಗ ನಮ್ಮಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಓದಿ ಅವನೊಂದು 58.6% ತೆಗೆದಿದ್ದಾನೆ. ಇಡೀ ಜಿಲ್ಲೆಯಲ್ಲಿ ಅವನಿಗೆ ಸೈನ್ಸ್ ಸೀಟ್ ಅನ್ನ ನಿರಾಕರಿಸಲಾಗಿತ್ತು. ಆದ್ರೆ ನಾವು ಅವನಿಗೆ ಕೊಟ್ಟು ಅವನಿವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಇವತ್ತು ಅವನ ತಮ್ಮನನ್ನ PUC ನಮ್ಮಲ್ಲಿ ಬಂದು ಸೇರಿಸಿ ಹೋಗಿದ್ದಾರೆ. ನಾವು ಯಾರೇ ಬಂದ್ರು ಅವರಿಗೆ ಸೀಟ್ ಅನ್ನ ಕೊಡ್ತೇವೆ. ಅವರು ತೆಗೆದಿರೋ ಪರ್ಸೆಂಟೇಜ್ಗಿಂತ ಸ್ವಲ್ಪ ಆದ್ರೂ ಜಾಸ್ತಿ ಪರ್ಸೆಂಟೇಜ್ ಸ್ಕೋರ್ ಮಾಡುವ ಹಾಗೆ ಅವ್ರ ಹಿಂದೆ ಬಿದ್ದು ಎಫರ್ಟ್ ಅನ್ನ ಮೆಡಿಕಲ್ ಫೀಲ್ಡಿಗೆ UPSC ಎಕ್ಸಾಮ್ ಅನ್ನು ಬರೀಬಹುದು. ಸ್ವಲ್ಪ ಗೈಡ್ ಮಾಡ್ತೇವೆ. ಇಲ್ಲ, ನಾನು ಚಿಕ್ಕವಳಿದ್ದಾಗಿಂದಲೂ MBBS ಮಾಡಬೇಕಂತ ತುಂಬ ಕನಸನ್ನು ಇಟ್ಕೊಂಡಿದ್ದೆ. ಅದರಲ್ಲೂ ನಮ್ಮ ಸಿಗ್ನಲ್ PU ಕಾಲೇಜಲ್ಲಿ ಒಳ್ಳೆ ನೀಟ್ ಕೋಚಿಂಗ್ ಫೆಸಿಲಿಟೀಸ್ ಇದೆ. ಸೊ ಆ ಫೀಲ್ಡಲ್ಲಿ ಹೋಗಬೇಕು ಆಸೆ ಇತ್ತು. ಸರ್ ಹಾಲಾಗಿ ನಾವು ಸ್ಟೇ ಆಗಿರೋದು ತಾಂಡಿ ಪೇರೆಂಟ್ಸ್ ಒಂದು 5% ಅಡ್ಮಿಷನ್ ಅಷ್ಟೇ ಬಾಕಿ ಇದೆ. PUCಗೆ ಒಂದು 5% ಅಡ್ಮಿಷನ್ ಅನ್ನ ನಾವು ಇಟ್ಕೊಂಡಿದ್ದೇವೆ. ಈ ಟಾಪರ್ಸ್ ಎಲ್ಲ ರಿಸಲ್ಟ್ ಬಂದಾದ್ಮೇಲೆ ಬರೋರು ಅಂಥವ್ರು ಯಾರಾದರೂ ಸೇರೋರು ಇದ್ರೆ ಬರಲಿ ಅಂತ ಒಂದು 5% ಅಡ್ಮಿಷನ್ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅಡ್ಮಿಷನ್ ಸರ್ಕಾರಿ ಸ್ಕೂಲ್ಗಳಲ್ಲಿ SSLCಯಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಅವರು ಒಂದು ವೇಳೆ PUCಗೆ ನಿಮ್ಮ ಕಡೆ ಬಂದರೆ ಹೇಗೆ ನೀವು ಅವರಿಗೆ ಸರ್ ನಮ್ದು ಬೇರೆ ಬೇರೆ ಅಡಾಪ್ಷನ್ ಸ್ಕೀಮ್ಗಳಿದೆ. ನಾವು ಈಗಾಗಲೇ ಅದನ್ನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಾವು ವಿಸಿಟ್ ಅನ್ನು ಕೊಟ್ಟಿದ್ದೇವೆ. ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ಕಂಪ್ಲೀಟ್ ತಂಡ ಹೋಗಿ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳಿಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ. ನಮ್ಮ ಅಡಾಪ್ಷನ್ ಸ್ಕೀಮ್ಗಳ ಬಗ್ಗೆ ಅವರಿಗೆ ಡೀಟೇಲ್ಡ್ ಆಗಿ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೇವೆ. ಈಗಾಗಲೇ ತುಂಬಾ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಅಡ್ಮಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ನಮ್ಮ ವತಿಯಿಂದ ಏನೇನೆಲ್ಲ ಬೆನಿಫಿಟ್ ಅನ್ನು ಕೊಡ್ಲಿಕ್ಕೆ ಆಗುತ್ತೆ ನಾವು ಅದನ್ನು ಅವರಿಗೆ ರಿಚ್ ಎಕ್ಸ್ಪೀರಿಯನ್ಸ್. ದೊಡ್ಡ ಸಂಸ್ಥೆಯಲ್ಲಿ ನಾವು ಈ ಫೀಲ್ಡಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ರಿಚ್ ಎಕ್ಸ್ಪೀರಿಯನ್ಸ್ ಇದ್ದು ನನ್ನ ಊರು ಕುಂದಾಪುರ. ಹಾಗಾಗಿ ನಾನು ಕುಂದಾಪುರದಲ್ಲಿ ಇವತ್ತಿನ ಕಾಲಕ್ಕೆ ಬೇಕಾಗುವ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ PUC ಮಟ್ಟಿಗೆ, ಮುಂದೆ ಡಿಗ್ರಿ ಆದರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. PUC ಆಗುವಾಗ ಇವತ್ತಿನ ಕಾಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಮಕ್ಕಳನ್ನು ಸರಿಯಾಗಿ ಟ್ರೈನ್ ಮಾಡಬೇಕು ಅಂತ ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ಕುಂದಾಪುರ ಸಂಸ್ಥೆ ಮಾಡೋದು. ಅದನ್ನು ನಾವು 3 ವರ್ಷದಿಂದ ನಾವು ಕುಂದಾಪುರ ಬಂದ ಮೇಲೆ ನಾವು ಮಾಡಿ ತೋರಿಸ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮಾಡಲಿಕ್ಕೆ ನಮಗೆ ನಾವು ಬಂದ ದಾರಿ ಸಣ್ಣ, ಇನ್ನೂ ಮುಂದೆ ಹೋಗ್ಲಿಕ್ಕೆ ತುಂಬ ದಾರಿ ಇದೆ, ಅಂದರೆ ತುಂಬ ಟೈಮ್ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ IIT, NEET, JEE ಇಂಥ ಕೋಚಿಂಗ್ ಮತ್ತು CSCS ಕಾಮರ್ಸ್. ಇನ್ಸ್ಟಿಟ್ಯೂಷನ್ ಮನೆಗೆ ಹೋಗೋದು ಪ್ರಚಾರ ಮಾಡೋ ಪ್ರಶ್ನೆ ಏನು ಅಗತ್ಯ ಇಲ್ಲ. ನಮಗೆ ಬೇಕಾದಷ್ಟು ಅಡ್ಮಿಷನ್ ಇದೆ ಸ್ಕೂಲಲ್ಲಿ. ಆ ಮಕ್ಕಳು ನಮ್ಮ ಮಕ್ಕಳ ಮನೆಗೆ ಹೋಗ್ತಿದ್ದ ನಾವು. ನಮ್ಮಲ್ಲಿದ್ದ ಸಂಸ್ಥೆಯ ವಿದ್ಯಾರ್ಥಿಗಳ ಸಣ್ಣ ಮಕ್ಕಳ ಮನೆಗೆ ಹೋಗಿದ್ದೇವೆ. ಯಾಕಂದರೆ ಪೇರೆಂಟ್ಸ್ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೋಸ್ಕರ. ಬಟ್ ಮನೆ ಹೋಗಿ ಪ್ರಚಾರ ಮಾಡೋ ಅವಶ್ಯಕತೆ ನಮ್ಮದು. ಸ್ಕೂಲು ಒಳ್ಳೆ ದೇವರದಿಂದ ಒಳ್ಳೆ ಅಡ್ಮಿಷನ್ ಇದೆ, PUC ಒಳ್ಳೆ ಅಡ್ಮಿಷನ್ ಇದೆ. ನಮ್ಮ PUC ಪರ್ಮಿಷನ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಮಿಷನ್ ಮಾಡೋದು. ಈಗ PUC ತನಕ ಆಗಿದೆ ಸರ್, ನೆಕ್ಸ್ಟ್ ಏನು ಸರ್? ಈಗ PUC ತನಕ ಆಗಿದೆ, ನೆಕ್ಸ್ಟ್ ಏನು? ಡಿಗ್ರಿ ಆಸೆಗಳಿಲ್ಲ. ವೈಡ್ ರೇಂಜ್ ಬಡತನ ಅಂದರೆ ಹೇಗೆ ಕ್ರೈಟೀರಿಯಾ ಫಿಕ್ಸ್ ಮಾಡೋದೇ ಬಡತನ ಕಷ್ಟ. ಅದ್ರ ಮೇಲೆ ಎಷ್ಟು ಮಕ್ಕಳಿಗೆ ಮಾಡಿ PUC ನಮಗೆ ಪರ್ಮಿಷನ್ ಮಿನಿಮಮ್ ಅಡ್ಮಿಷನ್ CM ಆದರೆ 3 ಕ್ಲಾಸ್ ಪರ್ಮಿಷನ್ ಇರುವಂಥದ್ದು. ಹಾಗಾಗಿ ಅದನ್ನು ಮೈನಿಂಗ್ ಮೇಲೆ ಕನ್ಸೆಷನ್ ಕೊಡ್ತೇವೆ.
ನಾವು ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳಿಗೆ ಹೇಳಿದ್ದೇವೆ. ಗೌರ್ಮೆಂಟಿಗೆ ಸರ್ಕಾರಿ ಶಾಲೆ ಹೋಗೋ ವಿದ್ಯಾರ್ಥಿಗಳು ಯೂಶ್ವಲಿ ಒಂದು ಮಿಡ್ಲ್ ಕ್ಲಾಸ್ ಅಥವಾ 4th ಕ್ಲಾಸ್ ಇರ್ಬೋದು, ಎಲ್ಲರೂ ಅಂತ ಹೇಳೋದಿಲ್ಲ ನಾನು. ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮೆರಿಟನ್ನು ಕಡಿಮೆ ಇಟ್ಕೊಂಡಿದೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಮೆರಿಟಿಗೆ ಇದ್ದ ಮೆರಿಟನ್ನೇ ಕನ್ಸೆಷನ್ ಕೊಟ್ಟು ಗೌರ್ಮೆಂಟ್ ಶಾಲೆಗೆ ಇಟ್ಟಿದೆ, ಕಡಿಮೆ ಮಾಡಿ ಆ ಥರ ಟೈಟ್ ಇರೋದು ನಾವು ಕನ್ಸೆಷನ್ ಕೊಟ್ಟು ಮಾಡೋ ಫೆಸಿಲಿಟಿ ಮಾಡಿ. ಮತ್ತು ತಮ್ಗೆ ಗೊತ್ತಿದೆ, ಇದು ಯಾವುದೇನು ಸರ್ಕಾರದ ಅನುದಾನ ಇಲ್ಲ, ಏನಿಲ್ಲ, ಎಲ್ಲ ಪ್ರೈವೇಟು ಒಳ್ಳೆ ಫೀಸಲ್ಲೇ ರನ್ ಆಗೋ ಸ್ಕೂಲಲ್ಲಿ ಮೆಡಿಕಲ್ MBBS ಹೋಗಲಿಕ್ಕೆ ನೀಟ್ ಅಂತ ಎಕ್ಸಾಮಿನೇಷನ್ ಒಳ್ಳೆ ಮೆರಿಟ್ ಬೇಕಾಗುತ್ತೆ. IIT ಹೋಗಬೇಕಿದ್ರೆ JEE ಮೇನ್ ಬರೀಬೇಕು, JEE ಅಡ್ವಾನ್ಸ್ ಬರೀಬೇಕು. ನಮಗೆ ತುಂಬ ತೃಪ್ತಿ ಇದೆ. ಲಾಸ್ಟ್ ಇಯರ್ ನಾವು 2 ಮಕ್ಕಳು ಕುಂದಾಪುರ ನಮ್ಮ ಎಜುಕೇಷನ್ ಇದರಲ್ಲಿ ನಾವು 2 ಮಕ್ಕಳು IIT ಹಾಕ್ಸಿದ್ದೇವೆ. ಕುಂದಾಪುರದಲ್ಲಿ ಒಂದು ಸಣ್ಣ ಹಿಸ್ಟ್ರಿ ಹೇಳ್ಬೋದು. 2 ವಿದ್ಯಾರ್ಥಿಗಳು IIT ಹೋಗಿದ್ದಾರೆ, ಗ್ರೇಟ್ ಅಚೀವ್ಮೆಂಟ್. ಸುಮಾರು ವಿದ್ಯಾರ್ಥಿಗಳು ಮೆಡಿಕಲಲ್ಲಿ ಮುಂದಿನ ವರ್ಷಗಳಲ್ಲಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಇಲ್ಲೇ ನಾವು ಇಲ್ಲೇ ಮಾಡ್ತೇವೆ. CSCS PUC ಮಕ್ಕಳಿಗೆ PUC ಇಲ್ಲೇ ಕೋಚಿಂಗ್ CSCS ಕೋಚಿಂಗ್ ಕಾಮರ್ಸ್.